ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾರೆ ಇದು ರಾಜಶಂಕರ ಆಟದ ಮೈದಾನ. ಬಹುಶಃ ಇದು ಗಾಂಧಿನಗರ ಕ್ಷೇತ್ರದ ದತ್ತಾತ್ರೇಯ ವಾರ್ಡ್ ವ್ಯಾಪ್ತಿಗೆ ಬರುತ್ತೆ. ದತ್ತಾತ್ರೇಯ ವಾರ್ಡಿನ ಒಂದೇ ಒಂದು ಆಟದ ಮೈದಾನ ಅಂದರೆ ಈ ಆಟದ ಮೈದಾನ. ರಾಜಶಂಕರ ಇವರು ಕನ್ನಡದ ಮೇರು ನಟರು. ಇವರ ಜೀವಿತಾವಧಿಯಲ್ಲಿ ಈ ರೀತಿಯ ಇವರ ಹೆಸರಿಗೆ ಮಸಿ ಬೆಳೆಯುವಂಥ ಕೆಲಸ ಇವರು ಮಾಡಿದರೋ ಇಲ್ವೋ ಗೊತ್ತಿಲ್ಲ. ಆದರೆ ಈ ಆಟದ ಮೈದಾನಕ್ಕೆ ಅವರ ಹೆಸರಿಟ್ಟು ಕಳಪೆ ಕಾಮಗಾರಿ ಮಾಡಿ ಬಾಳಿ ಬದುಕಬೇಕಾದಂಥ ಒಬ್ಬ ಹುಡುಗನ ಪ್ರಾಣ ನಿನ್ನೆ ಮಧ್ಯಾಹ್ನ ನೋಡಿ ಇದೇ ಜಾಗದಲ್ಲಿ ಕಳಪೆ ಕಾಮಗಾರಿಯಿಂದ ಗೇಟು ಬಿದ್ದು ಆ ಹುಡುಗನ ಪ್ರಾಣ ಹೋಗಿದೆ. ಆ ಹುಡುಗನ ಪ್ರಾಣಕ್ಕೆ ಬೆಲೆ ಕೊಡೋರು ಯಾರು? ಆ ಮನೆಯ ಆ ರೋದನೆ, ಆ ತಂದೆ ತಾಯಿಗಳ ಆಕ್ರಂದನಕ್ಕೆ ಬೆಲೆ ಕಟ್ಟೋಕ್ಕಾಗುತ್ತಾ? ಅವರ ನೋವು ಈ ಕಳಪೆ ಕಾಮಗಾರಿ ಮಾಡಿರುವಂಥ ಗುತ್ತಿಗೆದಾರ ಇರ್ಬೋದು, ಆ ಬಿಲ್ಲು ಪಾಸ್ ಮಾಡಿದಂಥ ಅಧಿಕಾರಿ ಇರ್ಬೋದು, ಇವರುಗಳಿಗೆ ತಟ್ಟುತ್ತಾ? ಇದಕ್ಕೆ ಹೊಣೆ ಯಾರು? ನಾನು ಗಾಂಧಿನಗರದ ಜನಪ್ರಿಯ ಶಾಸಕರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ. ಈ ಕಳಪೆ ಕಾಮಗಾರಿ ಮಾಡಿದಂಥ ಏನು ಗುತ್ತಿಗೆದಾರ ಇದ್ದಾರೆ ಇವರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು. ಹಾಗೆ ಆ ನೊಂದ ಕುಟುಂಬಕ್ಕೆ ಸರ್ಕಾರದ ವತಿಯಿಂದ ಹಾಗೂ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ಅವರಿಗೆ ಸೂಕ್ತ ಪರಿಹಾರ ಕೊಡಿಸಬೇಕು. ಬಾಳಿ ಬದುಕಿ ಮನೆಯನ್ನು ನೋಡಿಕೊಳ್ಳಬೇಕಾದಂಥ ಹುಡುಗ ಭವಿಷ್ಯದ ಕನಸು ಕಾಣುತ್ತಿದ್ದ ಅವರ ತಂದೆ ತಾಯಿಯವರಿಗೆ ನಿಜಕ್ಕೂ ತುಂಬಲಾರದ ಆಘಾತ ಆಗಿದೆ. ಇದನ್ನು ಸರಿಪಡಿಸುವಂಥ ಕೆಲಸವನ್ನು ಇಲ್ಲಿನ ಜನಪ್ರಿಯ ಶಾಸಕರು ಆದಂಥ ಹಾಗೂ ಆರೋಗ್ಯ ಸಚಿವರು ಆದಂಥ ದಿನೇಶ್ ಗುಂಡೂರಾವ್ ಅವರ ಹೆಗಲ ಮೇಲೆ ಇರುತ್ತೆ. ಇದನ್ನು ಅವರು ಮಾಡ್ತಾರೆ ಅನ್ನೋ ನನ್ನ ನಂಬಿಕೆಯೊಂದಿಗೆ, ದತ್ತಾತ್ರೇಯ ವಾರ್ಡಿನ ಎಲ್ಲ ಸಮಸ್ತ ಜನರ ನಂಬಿಕೆಯೊಂದಿಗೆ ನಾನು ಇವರಲ್ಲಿ ಮನವಿ ಮಾಡ್ಕೊಳ್ತೀನಿ. ನಮಸ್ಕಾರ.